ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಇರುವ ಹಲವು ಬಗೆಯ ಮಾವಿನ ಹಣ್ಣಿನ ಬಗ್ಗೆ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೆ. ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಗಣೇಶ್ ಭಾಗವತ್ ಅವರಿದ್ದಾರೆ, ಅವ್ರ ಹತ್ರ ಕೇಳೋಣ. ಅವರಿಗೆ ಮಾವಿನ ಮರದ ಬಗ್ಗೆ ಒಳ್ಳೆಯ ಮಾಹಿತಿ ಇದೆ. ಗಣೇಶ್ ಭಾಗವತ್ ಅವರೇ, ಇದು ನೋಡಿ, ಇದು ಯಾವ ಮರ ಅಂತ ಹೇಳ್ಬೋದಾ? ನೋಡಿ ಮೇಡಮ್, ಇದು ನೀಲಮ್ ಅಂತ ಹೇಳಿ, ಇದು ಸ್ವಲ್ಪ ಸಣ್ಣ ಜಾತಿಯ ನೀಲಮ್, ಸಣ್ಣ ಆಗುತ್ತೆ. ಈಗ ಮಾವಿನಕಾಯಿಗಳು ಇಲ್ಲ ಅಂತ ಹೇಳಿ ಇದು ಸ್ವಲ್ಪ ಸಣ್ಣ ಆಗುತ್ತೆ, ಸಣ್ಣ ಜಾತಿಯ ನೀಲಮ್ಮು. ಈ ಕಡೆದು ಸ್ವಲ್ಪ ದೊಡ್ಡ ಜಾತಿಯ ನೀಲಮ್ಮು. ಇದು ಎರಡು ನೀಲಮ್ಗಳೇ. ಇದು ದೊಡ್ಡ ದೊಡ್ಡ ಆಗುತ್ತೆ, ಇದು ಸ್ವಲ್ಪ ಸಣ್ಣ ಆಗುತ್ತೆ. ಇನ್ನು ಇದನ್ನು ತೋರಿಸಿ ಮೇಡಮ್. ಇದಕ್ಕೆ ಈ ಕಡೆಗೆಲ್ಲಿ ಫೈರಿ ಅಂತ ಹೇಳ್ತಾರೆ, ಫೈರಿ ಅಂತ ಹೇಳ್ತಾರೆ, ಫೈರಿ. ಇನ್ನು ಇದು ತೋರಿಸಿ. ಇದು ಅಂಕೋಲಾದ ಕರಿ ಈಶಾಡು. ನೀವು ಹೊನ್ನಾವರ ಅಥವಾ ಕುಮಟಾದ್ದು ಅಥವಾ ಕುಮಟಾ ರೈಲ್ವೆ ಬ್ರಿಡ್ಜಿನ ಕೆಳಗಡೆ ಎಲ್ಲ ಕೂತ್ಕೊಂಡಿರ್ತಾರೆ. ಇದು ಮಾರಾಟ ಈಶಾಡು ಅಂತ ಹೇಳಿ, ಅಂಕೋಲಾದ್ದು ಆ ಕಡೆದು ಕರಿ ಈಶಾಡು ಅಂತ ಹೇಳ್ತಾರೆ. ಇನ್ನು ಇದು ತೋರಿಸಿ ಮೇಡಮ್. ಇದು ಮೊನ್ನೆ ನಾನು ಬೆಂಗಳೂರಿನ ಕರ್ನಾಟಕ ಫಾರ್ಮ್ಸಿಂದ ತಗೊಂಬಂದು ನೆಟ್ಟಂಥ ಗಿಡ. ಇದಕ್ಕೆ ಒಂದು ಗಿಡಕ್ಕೆ 1700 ರೂಪಾಯಿ ಕೊಟ್ಟಿದ್ದೇನೆ. ಇದು ಇಡೀ ಜಗತ್ತಿನಲ್ಲಿ ಅತ್ಯಂತ ಫೇಮಸ್ ಆದಂಥ ತಳಿ ಮಿಯಾಜಾಕಿ ಮ್ಯಾಂಗೋ ಅಂತ ಹೇಳ್ತಾರೆ. ಇದು ಜಪಾನಿನ ತಳಿ. ನೋಡಿ, ಇದು ಮಿಯಾಜಾಕಿ. ಇದು ಒಂದು 2 ವರ್ಷ ಆಗಿರ್ಬೋದು ಅಷ್ಟೇ ಅಂತ ಕಾಣುತ್ತೆ. ಓಕೆ, ಇದು ನೋಡಿ, ಇದು ಒಂದು ಸ್ಪೆಷಲ್ ಹಲಸಿನ ಗಿಡ. ಇದು ಕ್ಯಾಮ್ರಾ ಈ ಕಡೆ ಮಾಡಿ ಮೇಡಮ್. ಇದು ಶ್ರೀರಾಮಚಂದ್ರ ಅಂತೇಳಿ ನನಗೆ ಉಡುಪಿಯ ಇವರು ಕೃಷ್ಣ ಹೆಬ್ಬಾರ್ ಅಂತೇಳಿ ಕೊಟ್ಟಿದ್ದು. ಇನ್ನೂ ಆಗಿಲ್ಲ, 1-2 ಕಾಯಿ ಆಗಿತ್ತು. 2-3 ವರ್ಷ ಆಗಿರ್ಬೋದು, ನೆಕ್ಸ್ಟ್ ಆಗ್ಬೋದು. ಇದು ತೋರಿಸಿ. ಇದು ನಮ್ಮನೆಯ ಫೇಮಸ್ ಆದಂಥ ತಳಿ. ಇದು ಪುದಾದಾದ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಹಣ್ಣು ಸುಮಾರು 1.25 kg 1.5 kg ಬರುತ್ತೆ. ಏಪ್ರಿಲ್ ಮೇದಲ್ಲಿ ಫುಲ್ ಆಗುತ್ತೆ. ಇದಕ್ಕೆ ಈ ಸಲ ಒಂದು 200-250 ಕಾಯಿ ಆಗಿತ್ತು. ಇದು ವಸಂತ ಪ್ರಭು ಅಂತೇಳಿ ಹೊನ್ನಾವರದಲ್ಲಿ ಒಬ್ಬರು ಮನೆ ಇದೆ, ಅಲ್ಲಿಂದ ತೊಗೊಂಬಂದಿದ್ದು. ಇದು ಲಿಮಿಟೆಡ್ ಮನೆಯಲ್ಲಿ ಮಾತ್ರ ಇದೆ. ಇದರ ಹೆಸರು ಕುದಾದಾದ ಅಂತ ಹೇಳಿ. ಈ ಕಡೆ ಬನ್ನಿ ಮೇಡಮ್. ಓಕೆ, ಇದು ತೋರಿಸಿ ಮೇಡಮ್. ಇದು ಹೈಬ್ರಿಡ್ ಜಾತಿಯ ಇದು ಸಂಪಿಗೆ, ಸಿಕ್ಕಾಪಟ್ಟೆ ಆಗುತ್ತೆ. ಹೈಬ್ರಿಡ್ ಸಂಪಿಗೆ. ಇದು ತೋರಿಸಿ. ಇದು ನೋಡಿ, ಮಲ್ಲಿಕಾ. ಇದು ಮಲ್ಲಿಕಾ ಅಲ್ಲ, ಇದು ಯಾವುದು ಅಂದರೆ ಹಿಮಾಮ್ ಪಸಂದ್ ಹೇಳಿ, ಮೊನ್ನೆ ಆಂಧ್ರ ಪ್ರದೇಶದಿಂದ ಸ್ಪೆಷಲ್ ಆಗಿ ತರಿಸಿದ್ದು. ಇದು ಹಿಮಾಮ್ ಪಸಂದ್. ಓಕೆ, ಇದು ತೋರಿಸಿ ಮೇಡಮ್. ಇದು ಹೆಗಡೆಯಲ್ಲಿ ನಮ್ಮ ನಾರಾಯಣ ಅಂತ ಒಬ್ಬರಿದ್ದಾರೆ, ಶಾಂಭಟ್ರ ಮನೆಯವರ ಮನೆಯ ಮಾಣಿ ಭಟ್ಟ ಅಂತೇಳಿ ಇಲ್ಲಿ ಒಂದು ಲೋಕಲ್ ತಳಿ. ಇದು ಅತ್ಯುತ್ತಮವಾದ ರುಚಿ. ಇದು ಒಮ್ಮೆ ರುಚಿ ನೋಡಿದ್ರೆ ಸಣ್ಣ ಹಣ್ಣು ತುಂಬ ಇದಾಗಿದೆ. ಇಲ್ಲೂ ಒಂದು ಇತ್ತು, ಆ ಮರ ರುಚಿಕರವಾದ ಹಣ್ಣು. ಎಲೆಕ್ಟ್ರಿಕಲ್ ಲೈನಿಗೆ ಹೋಗುತ್ತೆ ಅಂತೇಳಿ ಕಡಿದಿದ್ದಾರೆ. ಎಲೆಕ್ಟ್ರಿಕಲ್ ಲೈನೆಲ್ಲ ಆಗಿ ಶಾರ್ಟ್ ಆಗ್ಬೋದು ಅಂತೇಳಿ. ಇದು ಕೂಡ ಮಾಣಿಭಟ್ಟ. ಇದು ನೋಡಿ, ಇದಕ್ಕೆ ಈ ವರ್ಷ ನೀವು ನಂಬಲಿಕ್ಕಿಲ್ಲ, ಸುಮಾರು ಒಂದು 25 ಮಾವಿನಕಾಯಿ ಆಗಿತ್ತು. ಇದು ಕಾಳಪ್ಪಾಡಿ. ನಮ್ಮನೇಲಿ ಒಂದು ದೊಡ್ಡ ಕಾಳಪ್ಪಾಡಿ ಇದೆ, ನಮ್ಮ ತಂದೆಯವರೇ ಕಸಿ ಕಟ್ಟಿ ಇಲ್ಲೊಂದು ಮಾಡಿದ್ದಾರೆ. ಇದು ಕಾಳಪ್ಪಾಡಿ. ಈ ಕಡೆ ತೋರಿಸಿ ಮೇಡಮ್. ಈ ಗಿಡ ಇದು ಬೆನೆಟಾ ಆಪೂಸ್ ಅಂತ ಹೇಳಿ. ಇದಕ್ಕೆ ಸುಮಾರು ಒಂದು 350-400 ಮಾವಿನಕಾಯಿ ಆಗಿತ್ತು ಈ ಸಲ. ಇದು ಬೆನೆಟಾ ಆಪೂಸ್. ಓಕೆ, ಹಾಗೆ ಮುಂದೆ ಬನ್ನಿ. ಇದು ನೋಡಿ, ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ಇದಕ್ಕೆ ಸಿಂಧೂರಿ ಮೆಣಸು ಅಂತ ಹೇಳ್ತಾರೆ. ಸಿಂಧೂರಿ ಮೆಣಸು ಇದು ಭಾರಿ ಒಳ್ಳೆಯದು. ಓಕೆ, ಹಾಗೆ ಮುಂದುವರೆ ಬನ್ನಿ. ಕೆಲವು ಲೋಕಲ್ ಮ್ಯಾಂಗೋ ಅಂತಾರಲ್ಲ, ಅಂಥದ್ದಿದೆ. ಅದಕ್ಕೆ ಬೇರೆ ಕಡೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ. ಆ ಥರ ತುಂಬ ಗಿಡಗಳಿವೆ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಮ್ಯಾಂಗೋ ಇದೆ ಲೋಕಲ್ ತಳಿ, ಅದನ್ನು ಇನ್ಬಾಕ್ಸಲ್ಲಿ ತಿಳಿಸಿ. ಗಣೇಶ್ ಭಾಗವತ್ ಅವರು ತುಂಬ ಇಂಟ್ರೆಸ್ಟಿಂದ ಎಲ್ಲ ಮಾವಿನ ಗಿಡಗಳನ್ನು ತೋರಿಸ್ತಾ ಇದ್ದಾರೆ, ಮಾವಿನ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಆಮ್ರಪಾಲಿ ಅಂತ ಹೇಳಿ ಉತ್ತರ ಭಾರತದ ಮ್ಯಾಂಗೋ ಗಿಡ. ಇನ್ನೂ ಆಗಿಲ್ಲ, ಸುಮಾರು ಒಂದು 4-5 ವರ್ಷ ಆಯಿತು. ಆಮ್ರಪಾಲಿ ಅಂತ ಹೇಳಿದ್ದು
ಇಲ್ಲೇ ನಮ್ಮ ಕರ್ಕಿಯಲ್ಲಿ ಈಶ್ವರ್ ಮಾಸ್ತರ್ ಮನೆ ಅಂತ ಇದೆ, ಅಲ್ಲಿಂದ ತಗೊಂಬಂದಿಟ್ಟಿದ್ದು ಆಮ್ರಪಾಲಿ ಅಂತ. ಬಟ್ ಇದೆಲ್ಲದಕ್ಕೂ ಕ್ರೆಡಿಟ್ ನನ್ನ ಅತ್ತೆ ಮಾವನಿಗೆ ಹೋಗಬೇಕು, ಅವರೇನೆ ಎಲ್ಲ ನೋಡ್ಕೊಡೋದು. ಇಲ್ಲಿ ಇದು ಗಿಡಗ ಅಂತ ಹೇಳಿ, ಇದು ಸುಮಾರು ದೊಡ್ಡಾಗಿದೆ, ಈ ಸಲ ಆಗ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ. ಇದು ಗಿಡಗ ಅಂತೇಳಿ ಇಲ್ಲಿಯ ಹೊನ್ನಾವರ ಮತ್ತು ಕುಮಟಾದ ಲೋಕಲ್ ತಳಿ ಗಿಡಗ ಅಂತೇಳಿ ಹೆಸರು. ಇದು ಫೈರಿ, ಇದು ನಮ್ಮ ಮಿಸಸ್ ಮನೆಯದೇ ಫೈರ್. ಇದು ಅವ್ರ ಮನೇಲಿ ಒಂದು ಫೈರಿ ಇದೆ, ನಾರ್ತಿಂದ ತಂದಿದ್ದು, ಅದೇ ಫೈರ್ ಇದು. ಓಕೆ, ಇದು ಬನ್ನಿ, ಇಲ್ಲಿ ಬನ್ನಿ ಮೇಡಮ್. ಇದು ನೋಡಿ, ಇದು ಮಲ್ಲಿಕಾ. ಇನ್ನೂ ಒಂದು ಕಾಯಿ ಇದೆ, ಕಟ್ಟಿಟ್ಟಿದ್ದಾರೆ ನಮ್ಮ ತಾಯಿಯವರು. ಇಲ್ಲಿ ನೋಡಿ ಮಲ್ಲಿಕಾ ನೋಡಿ. ಓ, ಇನ್ನು ಒಂದಿದ್ದ ಅಲ್ಲಿ. ಹೌದು, ಮಲ್ಲಿಕಾ. ಇಲ್ಲಿ ಒಂದು ನಿಮಿಷ ಕಾಣ್ತಾ ಇಲ್ಲ ಅದು. ಓ, ನೀರು ತುಂಬಿಟ್ಟಿದೆ, ತೆಗಿರಿ, ಇದರ ಮಾವಿನಕಾಯಿ ಹಾಳಾಗತ್ತೆ ಅಲ್ಲಿ. ಮಲ್ಲಿಕಾ, ಮಲ್ಲಿಕಾ, ಇದು ಮಲ್ಲಿಕಾ. ಮಲ್ಲಿಕಾ, ಮಲ್ಲಿಕಾ. ಇದು ನೋಡಿ ರತ್ನಾಗಿರಿ ಆಪೂಸ್. ಓ, ಇದು ತೋರಿಸಿ, ಫುಲ್ ದೊಡ್ಡ ಮರ ಆಗಿದೆ, ಸುಮಾರು ಒಂದು 10-15 ವರ್ಷ ಆಯಿತು. ಇದು ರತ್ನಾಗಿರಿಯಿಂದ ನಮ್ಮ ರಮೇಶ್ ಹೆಗಡೆ ಅಂತೇಳಿ ನಮ್ಮ ರಿಲೇಷನ್ನು ಅಲ್ಲಿ ಕೊಂಕಣ್ರಲ್ಲೇ ಕೆಲಸಕ್ಕೆ ಹೋದಾಗ ಅಲ್ಲಿಂದನೇ ತಂದಿದ್ದು. ಇದು ರತ್ನಾಗಿರಿ ಆಪೂಸ್. ಓಕೆ, ಇದು ತೋರಿಸಿ ಮೇಡಮ್. ಇದು ಸಹಿತ ಆಂಧ್ರ ಪ್ರದೇಶದಿಂದ ತಂದದ್ದು. ಇದು ಸಿಂಧೂರ, ಇನ್ನು ಆಗಿಲ್ಲ, ಕಾಯಿ ಆಗಬೇಕು. ಸಿಂಧೂರ. ಓಕೆ, ಸಿಂಧೂರ. ಇದು ಕಾಳಪ್ಪಾಡಿ, ಇದು ಗಿಡ ಕಾಳಪ್ಪಾಡಿ. ಓಕೆ, ಇದು ಕೂಡ ಮಲ್ಲಿಕಾ. ಓಕೆ, ಅಲ್ಲಿ ಒಂದು ಗಿಡ ಇದೆ ಮೇಡಮ್, ತೋರಿಸಿ. ಅದು ದಹಶರಿ. ದಹಶರಿ, ಹಾಂ, ಅಲ್ಲಿದೆ ನೋಡಿ, ಸೈಡಲ್ಲಿ ಕಾರ್ನರಲ್ಲಿ, ಅಲ್ಲಿವರೆಗೆ ಹೋಗಿ ದಹಶರಿ. ಇದು ತೋರಿಸಿ, ಇದು ವಿಯೆಟ್ನಾಮ್. ಇದು ಹಲಸಿನ ಗಿಡ, ಅದು ತೋರಿಸಿ ದಹಶರಿ. ಮತ್ತು ಅದು ಕೂಡ ಫೈರಿ ವೆರೈಟಿ ತುಂಬ ಇದ್ದಲ್ಲಿ. ಇದು ಮಲಗೋವಾ ಮೇಡಮ್, ನಾನು ಹೇಳಿ ಕನ್ಫ್ಯೂಸ್ ಆಗಿದೆ ಸ್ವಲ್ಪ. ಇದು ಮಲಗೋವಾ. ಓ, ಇಲ್ಲೊಂದು ಮಿಸ್ ಆಯ್ತಲ್ಲ, ಮಲ್ಗೋವಾ. ಓಕೆ, ಹೀಗೆ ಸುಮಾರು 11 ವೆರೈಟಿ ಮಾವಿನ ಹಣ್ಣಿನ ಗಿಡಗಳಿವೆ ನೋಡಿ. ಗೊಬ್ಬರ ಗುಂಡಿ ಅಂತ ಮಾಡಿಕೊಂಡು ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ಕು ಇದು ಎಲ್ಲ ಹಾಕಿಟ್ಟಿದ್ದಾರೆ. ಇದನ್ನು ಕ್ಲೀನ್ ಮಾಡಬೇಕು. ಈಗ ಮಳೆಗಾಲ ಆದದ್ರಿಂದ ಸ್ವಲ್ಪ ಕಷ್ಟ ಆಗಿದೆ. ಕೆಲವು ಲೋಕಲ್ ತಳಿ ಕೂಡ ಇದೆ, ಕೆಲವೊಂದು ಪದಾರ್ಥ ಮಾಡುವಂಥದ್ದು, ಕಾಟಣ್ಣು ಅಂತಾರಲ್ಲ, ಹುಳಿ ಹಣ್ಣು ಎಲ್ಲ ಇದೆ. ತಿನ್ನೋಕ್ಕೂ ರುಚಿ ಇರುತ್ತೆ. ಆದರೆ ನಾವು ಇನ್ನು ಫಲ ಬರಬೇಕಷ್ಟೇ. ನೆಟ್ಟಿದ್ದು ಈಗ ಸದ್ಯದಲ್ಲಿ ಅಂಥದ್ದು ಕೆಲವೊಂದು ಸ್ಪೆಷಲ್ ಮ್ಯಾಂಗೋನ ಕೂಡ ತೋರಿಸಿದ್ದೇವೆ. ಜಾತಿಯ ಫೈರಿ ಹಣ್ಣು ಆಗುತ್ತೆ ಇದಕ್ಕೆ. ಮ್ಯಾಂಗೋ ಸೀಸನ್ನಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಶಿವರ್ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.